ಬನ್ನೇರಘಟ್ಟ ಸಮೀಪ ಜಿಗಣಿ ಹೋಬಳಿ ಎಸ್ ಬಿಂಗಿಪುರ ಪೋಡ್ ಗ್ರಾಮದಲ್ಲಿ ಇವತ್ತು ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಇಲ್ಲಿ ಮಾಡಬೇಕಂತೇಳಿ ನಮ್ಮ ಆತ್ಮೀಯರಾದಂಥ ದೇವಪ್ಪನವರು ಮತ್ತು ಶಂಕರಪ್ಪನವರು, ಮುನಿಯಾಲಪ್ಪನವರು ಇವರೆಲ್ಲ ಸೇರಿ ನಮ್ಮ ಜಮೀನಲ್ಲೇ ನಾವು ಒಂದು ಸ್ಥಳ ಕೊಡ್ತೀವಿ ಸರ್, ನಿಮ್ಮ ಸಂಘಟನೆ ಬೋರ್ಡನ್ನು ನೀವು ಹಾಕಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಂಡಾಗ ಆಯಿತು ಅಂತೇಳಿ ನಾವು ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲರೂ ನಮ್ಮ ಆತ್ಮೀಯರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಗ್ರಾಮ ಶಾಖೆನ ಇವತ್ತು ಈ ಜಿಗಣಿ ಹೋಬಳಿ ಎಸ್ ಬಿಂಗಿಪುರ ಪೋಡ್ ಗ್ರಾಮದಲ್ಲಿ ನಮ್ಮ ನಾಮಫಲಕವನ್ನ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ನಾಮಫಲಕವನ್ನ ಇವತ್ತು ಈ ಪೋಡ್ ಗ್ರಾಮದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಈ ಗ್ರಾಮದಲ್ಲಿ ನಾನು ಏನು ಕೇಳ್ತೀನಿ ಅಂದ್ರೆ, ಇಲ್ಲಿರೋರೆಲ್ಲ ನಾವು ಸ್ಥಳೀಯರೇ. ಇಲ್ಲಿ ಒಂದು ತಾಯಿ ಮಕ್ಕಳಾಗಿ ಒಂದು ಅಣ್ಣ ತಮ್ಮಂದರಾಗಿ ಇಲ್ಲಿ ಇರಬೇಕು. ಇಲ್ಲಿ ಯಾರೋ ಒಬ್ಬ ಬರೋದು, ಇನ್ನೊಬ್ಬನು ಬರೋದು, ಹಿಂಗೆ ಬರೋದು, ದ್ವೇಷಗಳು ಬೆಳೆಸ್ಕೊಂಡು ಇಲ್ಲಿ ಅದೊಂದು ಇದೊಂದು ಮಾತನಾಡಬಾರ್ದು. ಈಗ ಮಂಗಳೂರಿಂದ ಬಂದಿದ್ದಾಳೆ ಒಬ್ಬ ಅಮ್ಮ ಲೇಡಿ, ಆ ಅಮ್ಮ ಇಲ್ಲಿ ಬದುಕೋದಕ್ಕೆ ಬಂದಿದ್ದಾಳೆ. ಆ ಅಮ್ಮನು ಈ ಪ್ರಜೆ, ಇಲ್ಲಿ ನಮ್ಮ ಇಂಡಿಯಾನಲ್ಲಿ ಆ ಅಮ್ಮ ಒಬ್ಬ ಪ್ರಜೆನೆ. ಬಂದವರು ಇಲ್ಲಿ ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಅಲ್ಲಿಂದ ಬಂದಿದ್ದಾರೆ, ಬದುಕಬೇಕು ಅಂತೇಳಿ ಒಳ್ಳೆ ರೀತಿಯಲ್ಲಿ ಬದುಕಲಿ, ಅದಕ್ಕೆ ನಮ್ಮ ಸಹಕಾರ ಇರ್ತದೆ. ಅವ್ರನ್ನ ಇವ್ರನ್ನ ಎತ್ಕಟ್ಟೋದು, ಎತ್ಕಟ್ಟಿ ಗಲಾಟೆಗಳು ಮಾಡಿಸೋದು ಇದೆಲ್ಲ ಮಾಡಬಾರ್ದು. ಈ ನಮ್ಮ ಸಂಘಟನೆ ವಿಚಾರ ಏನಂದ್ರೆ, ಈ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘ ಎಲ್ಲರಿಂದೇನೂ ಇರ್ತದೆ. ಯಾರೇ ಒಂದು ಕಷ್ಟ ಅಂತ ಬಂದಾಗ ಅರ್ಧ ರಾತ್ರಿನಲ್ಲಿ ಒಂದು ಫೋನ್ ಮಾಡಿದಾಗ ಅವ್ರ ಜೊತೆಲಿ ನಾವು ಇರ್ತೀವಿ. ಅವರು ಬಲಭುಜವಾಗಿ ನಿಂತ್ಕೊಂಡು ಅವರ ಕಷ್ಟಗಳನ್ನ, ಅವ್ರು ಏನೆಲ್ಲ ಬಾಧೆಗಳಿದಾರೋ, ನಮ್ಮ ಕೈಯಲ್ಲಿ ಏನೆಲ್ಲ ಸಪೋರ್ಟ್ ಆಗ್ತದೋ ಅದನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಬಟ್ ಇಲ್ಲಿ ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟೋದು, ಅವ್ರನ್ನ ಎತ್ಕಟ್ಟೋದು ಅದೆಲ್ಲ ದಯವಿಟ್ಟು ನಾನು ಇಲ್ಲಿರೋ ನನ್ನ ಆತ್ಮೀಯರಿಗ ಇಲ್ಲಿ ಈ ಮನೆಗಳು ಕಟ್ಕೊಂಡಿರೋ ಒಬ್ಬೊಬ್ರಿಗೂ ನಾನು ಏನು ಹೇಳ್ತೀನಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಂದಿದ್ದೀರಾ ಬದುಕ್ರಿ, ತೊಂದರೆ ಮಾಡಿಕೊಂಡು ಯಾರೋ ಜಮೀನಲ್ಲಿ ಯಾರೋ ಕಾಂಪೌಂಡ್ ಹಾಕೋದು ಇದೆಲ್ಲ ಮಾಡಬಾರ್ದು. ಇವರು ನಮ್ಮ ದೇವಪ್ಪನವರು ಆಲ್ರೆಡಿ ಮೆಟೇಷನ್ ಇದೆ, ಖಾತೆ ಇದೆ, ಪಾಣಿ ಇದೆ, ಎಲ್ಲ ರೀಸೆಂಟ್ ಆಗಿ ಇದ್ಕೊಂಡು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ದಾಖಲೆ ಇದೆ ಅಂತ. ಆ ದಾಖಲೆ ಪ್ರಕಾರವಾಗಿ ಅವರು ಹೇಳಿದ್ದಾರೆ, ನೀವು ಕಾನೂನು ಪ್ರಕಾರವಾಗಿ ನೀವು ಏನು ಕೊಟ್ಟಿದ್ದೀರಾ ಹೋಗಿ ಈಗ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇದೆ, ನ್ಯಾಯಾಲಯದಲ್ಲಿ ಅದೇನಾಗ್ತದೋ ಅವ್ರಿಗೆ ಬಿಟ್ಕೊಡ್ತೀವಿ ಅಂತ. ಇವ್ರ ಜಮೀನಲ್ಲಿ ಬಂದು ಸ್ವಂತ ಜಮೀನು, ಅವ್ರ ಜಮೀನಲ್ಲಿ ಬಂದು ಅವ್ರ ಕಾಂಪೌಂಡ್ ಇದೆಲ್ಲ ಮಾಡಬಾರ್ದು. ಅವ್ರದ್ದು ಏನಾನ ಇದ್ರೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಕಟ್ಟಲೆ ಇದೆ, ಅದು ಅವ್ರಿಗೆ ಬಂದರೆ ಅವ್ರು ತಗೊಳ್ಳಿ, ಇವ್ರಿಗೆ ಬಂದರೆ ಇವ್ರು ತಗೊಳ್ಳಿ. ಯಾವುದೇ ಕಾರಣಕ್ಕೆ ಇಲ್ಲಿ ಹೊಡೆದಾಟ ಆಗಲಿ ಕಿತ್ಲಾಟ ಆಗಲಿ ಇರಬಾರ್ದು ಅಂತ ಹೇಳಿ ನಾನು ಎಲ್ಲರಲ್ಲಿ ಒಂದು ಮನವಿ. ಉದ್ಘಾಟನೆ ಮಾಡಿದ್ದಾರೆ ದೇವರಾಜು, ರಾಜಪ್ಪ, ಮುನೇಲ, ಶಂಕರ್ ಇವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾವು ಸಂಘಟನೆಗೆ ಸೇರ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೀವಿ.